ಎಲ್ಲರಿಗೂ ನಮಸ್ಕಾರ. ಅಂತಿಮ ವಿದಾಯ. ತರಗತಿ 7ನೇ ತರಗತಿ. ವಿಷಯ ಕನ್ನಡ. ಭಾಗ 1, ಪಾಠ 13. ಅಂತಿಮ ವಿದಾಯ. ಮಕ್ಕಳೇ, ವೈದ್ಯೋ ನಾರಾಯಣೋ ಹರಿ, ವೈದ್ಯೋ ನಾರಾಯಣೋ ಹರಿ ಎನ್ನುವ ಮಾತನ್ನು ನೀವು ಕೇಳಿದ್ದೀರಿ. ಅಂದರೆ ವೈದ್ಯ ಅಂದರೆ ಡಾಕ್ಟರ್, ಮಾನವ ರೂಪದ ದೇವರು. ಡಾಕ್ಟರನ್ನು ನಾವು ಮಾನವ ರೂಪದ ದೇವರು ಎಂದು ಕರೆಯುತ್ತೇವೆ. ಆತ ದುಃಖದಲ್ಲಿರುವವನು ಕಣ್ಣೀರನ್ನು ಒರೆಸುತ್ತಾನೆ. ತನಗೆ ಎಷ್ಟೇ ಕಷ್ಟಗಳಿದ್ದರೂ, ದುಃಖವಿದ್ದರೂ, ನೋವಿದ್ದರೂ ಅದನ್ನು ಲೆಕ್ಕಿಸದೆ ಇತರರ ನೋವನ್ನು ತನ್ನ ನೋವೆಂದು ಭಾವಿಸಿ ಕರ್ತವ್ಯವನ್ನು ನಿರ್ವಹಿಸುತ್ತಾನೆ. ಅಂತಹ ವೈದ್ಯರ ಮನ ಮಿಡಿಯುವ ಸಂಗತಿಯೊಂದನ್ನು ನಾವು ಈ ಪಾಠದಲ್ಲಿ ನೋಡೋಣ. ಮತ್ತೊಮ್ಮೆ ಪಾಠದ ಹೆಸರು ಅಂತಿಮ ವಿದಾಯ. ಆ ವೈದ್ಯನ ನಡಿಗೆಯಲ್ಲಿ ಧಾವಂತವಿತ್ತು. ರೋಗಿಯೊಬ್ಬನನ್ನು ಉಳಿಸಲು ತನ್ನಿಂದಾಗಿ ತಡವಾಗುತ್ತಿದೆಯಲ್ಲ ಎಂಬ ತಳಮಳವಿತ್ತು. ನರ್ಸಳಿಂದ ಫೋನ್ ಬರುತ್ತಿದ್ದಂತೆಯೇ ಮಕ್ಕಳೇ, ಆ ವೈದ್ಯನ ನಡಿಗೆಯಲ್ಲಿ ಧಾವಂತವಿತ್ತು. ಅಂದರೆ ಡಾಕ್ಟರ್ ಆಸ್ಪತ್ರೆಗೆ ಬರುವಂತಹ ಸಂದರ್ಭದಲ್ಲಿ ಡಾಕ್ಟರ್ ಆತುರದಿಂದ ಬರ್ತಾ ಇರ್ತಾನೆ. ನಡಿಗೆಯಲ್ಲಿ ಧಾವಂತ ಇತ್ತು ಅಂದರೆ ಬೇಗ ಬೇಗ ಬರ್ತಾ ಇರ್ತಾನೆ. ಆ ವೈದ್ಯನ ಮನಸ್ಸಿನಲ್ಲಿ ಏನಪ್ಪ ಬರುತ್ತೆ ಅಂದರೆ, ರೋಗಿಯೊಬ್ಬನನ್ನು ಉಳಿಸಲು ತನ್ನಿಂದಾಗಿ ತಡವಾಗುತ್ತಿದೆಯಲ್ಲ ಎಂಬ ತಳಮಳವಿತ್ತು. ಅಯ್ಯೋ, ಆ ರೋಗಿ ಅಂದರೆ ಪೇಷಂಟು ಅವನನ್ನು ನಾನು ಉಳಿಸ್ಬೇಕು, ಆದರೆ ನನ್ನಿಂದನೇ ತಡವಾಗ್ತಿದೆಯಲ್ಲ, ಹೋಗೋಕ್ಕಾಗ್ತಿಲ್ಲಲ್ಲ ಬೇಗ ಬೇಗ ಅಂತ ಅವನ ಮನಸ್ಸಿನಲ್ಲಿ ತಳಮಳವಿತ್ತು. ನರ್ಸ್ಗಳಿಂದ ಫೋನ್ ಬರುತ್ತಿದ್ದಂತೆಯೇ ಫೋನ್ ಮಾಡ್ತಾರೆ. ನರ್ಸ್ ಅಂದರೆ ಸಿಸ್ಟರ್, ಅಂದರೆ ಕನ್ನಡದಲ್ಲಿ ದಾದಿ ಅಂತ. ನರ್ಸ್ಗಳಿಂದ ಫೋನ್ ಬರುತ್ತಿದ್ದಂತೆ ಫೋನ್ ಮಾಡ್ತಾಳೆ. ಡಾಕ್ಟರ್, ಎಮರ್ಜೆನ್ಸಿ ಇದೆ, ಅರ್ಜೆಂಟಾಗಿ ನೀವು ಆಸ್ಪತ್ರೆಗೆ ಬರಬೇಕು, ಪೇಷಂಟು ಅಂತ. ಈ ಥರ ನರ್ಸು ವೈದ್ಯನಿಗೆ ಫೋನ್ ಮಾಡಿದಾಗ ಆ ಫೋನ್ ಬರುತ್ತಿದ್ದಂತೆಯೇ ಆಸ್ಪತ್ರೆಗೆ ದೌಡಾಯಿಸಿದ್ದ. ಅಂದರೆ ಡಾಕ್ಟರ್ ಮನೆಯಲ್ಲಿದ್ದಂತಹ ಸಂದರ್ಭದಲ್ಲಿ ನರ್ಸ್ ಫೋನ್ ಮಾಡ್ತಾಳೆ. ಆ ಫೋನ್ ಬಂದಿದ್ದ ತಕ್ಷಣವೇ ಆಸ್ಪತ್ರೆಗೆ ಮತ್ತೆ ಅರ್ಜೆಂಟಾಗಿ ವಾಪಸ್ಸು ಬರ್ತಾನೆ. ತನ್ನ ರೂಮಿಗೆ ಹೋದವನೇ ಶಸ್ತ್ರಚಿಕಿತ್ಸೆಯ ಸಮವಸ್ತ್ರ ಧರಿಸಿ ಆಪರೇಷನ್ ಥಿಯೇಟರನ್ನತ್ತ ಹೆಜ್ಜೆ ಹಾಕಿದ. ಯಾವಾಗ ಆಸ್ಪತ್ರೆಗೆ ವಾಪಸ್ಸು ಬೇಗ ಬೇಗ ಅವಸರದಿಂದ ಬರ್ತಾನೋ, ಬಂದಿದ ತಕ್ಷಣ ಆಸ್ಪತ್ರೆಗಳಲ್ಲಿ ಡಾಕ್ಟರ್ಗೆ ಒಂದು ಸಪ್ರೇಟ್ ಕೊಠಡಿ ಇರುತ್ತೆ. ಆ ಕೊಠಡಿಗೆ ಹೋಗಿ ಆಪರೇಷನ್ ಬಟ್ಟೆಗಳನ್ನು, ಅಂದರೆ ಶಸ್ತ್ರಚಿಕಿತ್ಸೆಯ ಸಮವಸ್ತ್ರ ಧರಿಸಿ ಆಪರೇಷನ್ ಬಟ್ಟೆಗಳನ್ನು ಹಾಕಿಕೊಂಡು ಆಪರೇಷನ್ ಥಿಯೇಟರ್ನತ್ತ ಹೋಗ್ತಾನೆ. ICU ಅಂತ ಕರಿತೀವಲ್ಲ, ಆ ICU ಒಳಗಡೆ ಹೆಜ್ಜೆ ಹಾಕಿದ. ಕೊಠಡಿಯ ಮುಂದೆ ಒಬ್ಬ ತಂದೆ ಶತಪಥ ಹೆಜ್ಜೆ ಹಾಕುತ್ತಿದ್ದಾನೆ. ಒಳಗೆ ಮಲಗಿರುವ ತನ್ನ ಮಗನಿಗೆ ಏನಾಗಿ ಬಿಡುತ್ತೋ, ಮತ್ತೆ ಆತನನ್ನು ಜೀವಂತವಾಗಿ ನೋಡುತ್ತೇನೋ ಇಲ್ಲವೋ. ಯಾವಾಗ ಡಾಕ್ಟರ್ ICU ಒಳಗಡೆ ಹೋಗ್ತಾರೋ, ಆ ICU ಮುಂದೆ, ಕೊಠಡಿಯ ಮುಂದೆ ಒಬ್ಬ ತಂದೆ, ಅಂದರೆ ಮಗ ICU ಇರ್ತಾನೆ. ಒಬ್ಬ ತಂದೆ ಆ ಆಪರೇಷನ್ ಥಿಯೇಟರ್ ಮುಂದೆ, ಕೊಠಡಿಯ ಮುಂದೆ ಶತಪಥ, ಅಂದರೆ ಆ ಕಡೆ ಈ ಕಡೆ ಓಡಾಡುವುದು ಅರ್ಜೆಂಟಾಗಿ. ಅಯ್ಯೋ, ಕೈಗಳನ್ನು ಹಿಸುಕೊಂಡು ಓಡಾಡ್ತಿರ್ತಾರಲ್ಲ, ಆ ಥರ ಶತಪಥ ಹೆಜ್ಜೆ ಹಾಕುತ್ತಿದ್ದಾನೆ. ಆ ತಂದೆಯ ಮನಸ್ಸಿನಲ್ಲಿ ಏನಪ್ಪ ಅಂದರೆ, ಒಳಗೆ ಮಲಗಿರುವ ತನ್ನ ಮಗನಿಗೆ ಏನಾಗಿ ಬಿಡುತ್ತೋ ಎಂಬ ಆತಂಕ. ಆ ತಂದೆಗೆ, ಅಯ್ಯೋ ಮಗ ಬದುಕ್ತಾನೋ ಇಲ್ವೋ, ಏನಾಗುತ್ತೋ, ಆಪ್ರೇಷನ್ನು ಅಂತ ಹೇಳ್ತಿದ್ದಾರಲ್ಲ ಅಂತ ಒಂದು ಆತಂಕ ಆ ತಂದೆಯ ಮನಸ್ಸಿನಲ್ಲಿರುತ್ತೆ. ಮತ್ತೆ ಆತನನ್ನು ಜೀವಂತವಾಗಿ ನೋಡುತ್ತೇನೋ ಇಲ್ಲವೋ ಎಂಬ ಆತಂಕವೂ ಸಹ ಒಬ್ಬ ತಂದೆಯಲ್ಲೇ ಆಗುತ್ತೆ. ಅಯ್ಯೋ, ಆಪರೇಷನ್ ಆದರೆ ನನ್ನ ಮಗ ಬದುಕ್ತಾನೋ ಇಲ್ವೋ, ಅವನನ್ನು ಜೀವಂತವಾಗಿ ನೋಡುತ್ತೇನೋ ಇಲ್ವೋ ಅನ್ನೋ ಒಂದು ಭಾವನೆ ಪ್ರತಿಯೊಬ್ಬರಲ್ಲಿಯೂ ಸಹ ಬರುತ್ತೆ. ಆ ಭಾವನೆ ಇಲ್ಲಿ ತಂದೆಯಲ್ಲೂ ಸಹ ನಾವು ಕಾಣುತ್ತಿದ್ದೇವೆ ಎಂಬ ಆತಂಕ ಅವನನ್ನು ಕಿತ್ತು ತಿನ್ನುತ್ತಿದೆ ಎಂಬ ಆತಂಕ ಅವನ ಮುಖದಲ್ಲೇ ನಮಗೆ ಗೊತ್ತಾಗ್ತಿದೆ. ಮುಖದಲ್ಲಿ
ಅಸಹನೆಯ ತಾಂಡವಾಡುತ್ತಿದೆ. ಆ ತಂದೆಯ ಮುಖದಲ್ಲಿ ಅಸಹನೆ, ಆ, ನನ್ನ ಮಗ ಬರೋದಿಲ್ಲ ಅನ್ನೋ ಒಂದು ಅಸಹನೆ ಆ ತಂದೆಯ ಮುಖದಲ್ಲಿ ತಾಂಡವಾಡುತ್ತೆ. ನಮಗೆ ಗೊತ್ತಾಗುತ್ತೆ, ಓ ಇವನಿಗೆ ಸಹನೆ ಇಲ್ಲ, ಅಷ್ಟೊಂದು ಆತರ ಅಯ್ಯೋ ನನ್ನ ಮಗ ಉಳಿತಾನೋ ಇಲ್ವೋ ಅಂತ. ಆಪರೇಷನ್ ಥಿಯೇಟರ್ನತ್ತ ದೌಡಾಯಿಸುತ್ತಿರುವ ವೈದ್ಯನನ್ನು ಅದೇ ಸಮಯಕ್ಕೆ ಆಪರೇಷನ್ ಕಡೆ ಅಂದರೆ ICU ಕಡೆ ಹೋಗಲು ಡಾಕ್ಟರ್ ಬರ್ತಾರೆ, ಅಂದರೆ ವೈದ್ಯರು ಬರ್ತಾರೆ. ಕಾಣುತ್ತಿದ್ದಂತೆಯೇ ಅವನ್ನೆಲ್ಲ ಅಸಹನೆಯ ಕಟ್ಟೆ ಹೊಡೆಯಿತು. ಇಲ್ಲಿಗೆ ಬರುವುದಕ್ಕೆ ನಿಮಗೆ ಇಷ್ಟೊತ್ತು ಬೇಕಾಯಿತು ಅಂತ ಕೇಳ್ತಾನೆ. ಯಾವಾಗ ಆ ಡಾಕ್ಟರನನ್ನು ಒಬ್ಬ ತಂದೆ ನೋಡಿದನೋ ಆಗ ಅವನಿಗೆ ತುಂಬ ಅಸಹನೆ, ಅಂದರೆ ಕೋಪ ಬಂದ್ಬಿಡುತ್ತೆ, ಸಹನೆಯೇ ಇರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಆ ತಂದೆಯ ಮಗನೇ ಇರುವಂಥದ್ದು ಆ ಕಟ್ಟುಡಿಯೊಳಗೆ. ಅವನನ್ನು ಜೀವಂತವಾಗಿ ನೋಡ್ತೀನೋ ಇಲ್ವೋ ಅನ್ನೋ ಒಂದು ಆತಂಕ ಆ ತಂದೆಯ ಮುಖದಲ್ಲಿ ತಾಂಡವಾಡ್ತಿದ್ರೆ, ಅದೇ ಸಂದರ್ಭಕ್ಕೆ ವೈದ್ಯರನ್ನು ನೋಡಿದಾಗ ಆ ಅಸಹನೆ ಕಳೆದುಕೊಂಡು ಜೋರಾಗಿ ಮಾತಾಡ್ತಾನೆ. ಇಲ್ಲಿಗೆ ಅಂದರೆ ಕಟ್ಟುಡಿಗೆ ಇಲ್ಲಿಗೆ ಬರೋದಕ್ಕೆ ನಿಮಗೆ ಇಷ್ಟೊತ್ತು ಬೇಕಾಯಿತೆ ಅಂತ ಕೋಪದಿಂದ ಡಾಕ್ಟರನ್ನು ವೈದ್ಯರನ್ನು ಮಾತಾಡಿಸ್ತಾನೆ. ನನ್ನ ಮಗನ ಜೀವ ಅಪಾಯದಲ್ಲಿದೆ ಎಂಬುದು ನಿಮಗೆ ಗೊತ್ತಿಲ್ಲವೇ? ನಿಮಗೆ ಕಿಂಚಿತ್ತಾದರೂ ಜವಾಬ್ದಾರಿ ಎನ್ನುವುದಿಲ್ಲವೇ? ತನ್ನೆಲ್ಲ ಆಕ್ರೋಶಕ್ಕೆ ಮಾತಿನ ರೂಪ ಕೊಟ್ಟು ವೈದ್ಯನ ಮೇಲೆ ಹರಿಹಾಯ್ದ. ನೋಡಿ, ನನ್ನ ಮಗ ಅಪಾಯದಲ್ಲಿದ್ದಾನೆ, ನೀವು ಇಷ್ಟೊತ್ತಾಯ್ತಾ ಇಲ್ಲಿಗೆ ಬರೋದಕ್ಕೆ? ನೀವೇ ಡಾಕ್ಟರ್, ನೀವು ಇಂತಹ ಕೆಲಸ ಮಾಡಿದ್ರೆ ಏನು? ನಿಮಗೆ ಗೊತ್ತಿಲ್ಲವೇ ನನ್ನ ಮಗ ಅಪಾಯದಲ್ಲಿರುವುದು? ನಿಮಗೆ ಸ್ವಲ್ಪ ಆದರೂ ಕಿಂಚಿತ್ತಾದರೂ ನಿಮ್ಮ ಜವಾಬ್ದಾರಿ ಅನ್ನೋದು ಇಲ್ವಾ? ಬೇಜವಾಬ್ದಾರಿ ತನದಿಂದ ನಡೆದುಕೊಳ್ತಾ ಇದ್ದೀರಾ ಇಲ್ಲಿ ಅಂತ ಡಾಕ್ಟರ್ನ ಆ ತಂದೆ ಕೇಳ್ತಾನೆ. ತನ್ನೆಲ್ಲ ಆಕ್ರೋಶ, ಅವನ ಮನಸ್ಸಿನಲ್ಲಿದ್ದಂತಹ ನೋವು ಆಕ್ರೋಶವಾಗಿ ತಿರುಗಿ ಅದರ ಮಾತಿನ ಮೂಲಕ ವೈದ್ಯರನ್ನು ಬೈತಾನೆ. ಮೇಲೆ ಹರಿಯಾಯ್ದ ಅಂದರೆ ಬೈದನು. ದಯವಿಟ್ಟು ಕ್ಷಮಿಸಪ್ಪ, ನಾನು ಆಸ್ಪತ್ರೆಯಲ್ಲಿ ಇರಲಿಲ್ಲ. ನನಗೆ ಫೋನ್ ಬರುತ್ತಿದ್ದಂತೆಯೇ ಹೊರಟು ಬಂದಿದ್ದೇನೆ. ದಯಮಾಡಿ ನೀನೀಗ ಸ್ವಲ್ಪ ಶಾಂತನಾಗು. ಆಗ ಡಾಕ್ಟರ್ ಹೇಳ್ತಾರೆ, ದಯವಿಟ್ಟು ನನ್ನನ್ನು ಕ್ಷಮಿಸಪ್ಪ, ನಾನು ಆಸ್ಪತ್ರೆಯಲ್ಲಿ ಇರಲಿಲ್ಲ. ಇದೇ ಸಂದರ್ಭದಲ್ಲಿ ನಾನು ಆಸ್ಪತ್ರೆಯಲ್ಲಿ ಇರಲಿಲ್ಲ, ನನ್ನನ್ನು ಕ್ಷಮಿಸು. ನನಗೆ ಫೋನ್ ಬರುತ್ತಿದ್ದಂತೆಯೇ ನಾನು ಅಲ್ಲಿಂದ ಹೊರಟು ಬಂದಿದ್ದೇನೆ. ದಯಮಾಡಿ ನೀನೀಗ ಸ್ವಲ್ಪ ಶಾಂತನಾಗು ಅಂತ ಡಾಕ್ಟರ್ ವಿನಯದಿಂದ ಆ ತಂದೆಗೆ ಹೇಳಿದನು. ನನ್ನ ಕೆಲಸ ಮಾಡಲು ಅನುವು ಮಾಡಿಕೊಡು, ಈಗಾಗಲೇ ತಡವಾಗಿ ಹೋಗಿದೆ. ಕ್ಷಮೆಯ ನಗುವಿನೊಂದಿಗೆ ವೈದ್ಯ ವಿನಂತಿಸಿಕೊಂಡ. ನೋಡು, ನಿನ್ನೆ ಏನೇ ಆಕ್ರೋಶ ಇದ್ದರೂ ಅದನ್ನು ಶಾಂತ ಮಾಡ್ಕೊ. ನನ್ನ ಕೆಲಸ ಮಾಡಲು ನಾನು ಮುಂದೆ ಏನು ಕೆಲಸ ಮಾಡಬೇಕು, ವೈದ್ಯನಾಗಿ ನಾನು ಏನು ಮುಂದೆ ನೋಡಬೇಕು, ಅದನ್ನು ಮಾಡಲು ನನಗೆ ಅನುಮತಿ ಕೊಡು, ಅನುವು ಮಾಡಿಕೊಡು, ದಾರಿ ಮಾಡಿಕೊಡು. ಈಗ ಬಯೋದ್ರಿಂದ ಏನು ಪ್ರಯೋಜನ ಇಲ್ಲ, ನೀನು ಶಾಂತನಾಗು. ಈಗಾಗಲೇ ತಡವಾಗಿದೆ, ಈಗಾಗಲೇ ಲೇಟ್ ಆಗಿದೆ ಅಂತೇಳಿ ಕ್ಷಮೆಯಿಂದ ನಗುವಿನ ಮುಖದೊಂದಿಗೆ ವೈದ್ಯ ಆ ತಂದೆಯನ್ನು ವಿನಂತಿಸಿಕೊಂಡ. ಶಾಂತನೋಗಾದ, ಒಂದೊಮ್ಮೆ ನಿನ್ನ ಮಗ ಇದೇ ಆಪರೇಷನ್ ಕೊಠಡಿಯಲ್ಲಿ ಈ ಪರಿಸ್ಥಿತಿಯಲ್ಲಿ ಮಲಗಿದ್ದರೆ ನೀನು ಶಾಂತನಾಗಿರುತ್ತಿದ್ದೀಯಾ? ನೋಡಿ, ಮತ್ತೆ ಆ ತಂದೆ ಮಾತಾಡ್ತಾನೆ, ನೀನು ಶಾಂತನಾಗಂದರೆ ನಾನು ಶಾಂತನಾಗೋದಾ? ನೀವು ಒಂದು ಸಲ ಯೋಚನೆ ಮಾಡಿ, ಇದೇ ಸಮಯದಲ್ಲಿ ನಿಮ್ಮ ಮಗ ನನ್ನ ಮಗನ ಸ್ಥಾನದಲ್ಲಿದ್ದು ಆಪರೇಷನ್ ಕೊಠಡಿಯಲ್ಲಿ ನಿಮ್ಮ ಮಗ ಇದೇ ಪರಿಸ್ಥಿತಿಯಲ್ಲಿ ಮಲಗಿದ್ದರೆ ನೀವು ಶಾಂತವಾಗಿ ಇರುತ್ತಿದ್ದೀರಾ ಅಂತ ಮತ್ತೊಮ್ಮೆ ಆ ತಂದೆ ಡಾಕ್ಟರಿಗೆ ಅಂದರೆ ವೈದ್ಯರಿಗೆ ಕೇಳುತ್ತಾನೆ. ವೈದ್ಯ ಬರುವುದು ತಡವಾಗಿ ನಿನ್ನ ಮಗ ಸತ್ತು ಹೋದರೆ ನೀನೇನು ಮಾಡುತ್ತಿದ್ದೆ? ತಂದೆಯ ಆಕ್ರೋಶಕ್ಕೆ ಕೊನೆ ಇದ್ದಂತೆ ಕಾಣಲಿಲ್ಲ. ಅಲ್ಲಪ್ಪ, ವೈದ್ಯರು ಅಂದರೆ ಡಾಕ್ಟರ್ ಬರುವುದನ್ನು ಇದೇ ಕೊಠಡಿಯಲ್ಲಿ ನಿನ್ನ ಮಗ ಇದ್ದಿದ್ರೆ, ಆ ವೈದ್ಯ ಏನಾದರೂ ಬರುವುದು ತಡವಾಗಿದ್ದರೆ, ಅವನೇನಾದರೂ ಸತ್ತೋಗಿದ್ರೆ ನೀನೇನು ಮಾಡ್ತಿದ್ದೆ ಅಂತ ಮತ್ತೆ ಆಕ್ರೋಶದಿಂದ ಆ ತಂದೆ ಮಾತಾಡ್ತಾನೆ. ಆದರೆ ಡಾಕ್ಟರ್ಗೆ ಅರ್ಥ ಆಗುತ್ತೆ, ಇವರ ಮಾತಿಗೆ ಕೊನೆ ಇಲ್ಲ, ಇವರ ಆಕ್ರೋಶಕ್ಕೆ ಕೊನೆ ಇಲ್ಲ ಅಂತ ಕಾಣುತ್ತೆ ಅಂತ ಡಾಕ್ಟರ್ ಮನಸ್ಸಿನಲ್ಲಿ ಅಂದುಕೊಳ್ತಾರೆ. ಮುಖ್ಯಾಂಶಗಳು: ಪಾಠದ ಹೆಸರು, ಪಾಠದ ವಿವರಣೆ. ಪ್ರಶ್ನೆಗಳು: ಪ್ರಶ್ನೆ 1, ವೈದ್ಯನ ನಡಿಗೆ ಹೇಗಿತ್ತು?
ಪ್ರಶ್ನೆ 2, ಕೊಠಡಿಯ ಮುಂದೆ ಒಬ್ಬ ತಂದೆ ಹೇಗೆ ಹೆಜ್ಜೆ ಹಾಕುತ್ತಿದ್ದನು? ಪ್ರಶ್ನೆ 3, ಯಾರ ಮುಖದಲ್ಲಿ ಅಸಹನೆ ತಾಂಡವಾಡುತ್ತಿತ್ತು? ಮಕ್ಕಳೇ, ಎಲ್ಲ ಪ್ರಶ್ನೆಗಳನ್ನು ನಿಮ್ಮ ನೋಟ್ ಪುಸ್ತಕದಲ್ಲಿ ಬರೆದುಕೊಂಡು ನೀವೇ ಸ್ವತಃ ಉತ್ತರಗಳನ್ನು ಹುಡುಕಿ ಬರೆದುಕೊಳ್ಳಬೇಕು. ಎಲ್ಲರಿಗೂ ಧನ್ಯವಾದಗಳು.